ನಿನ್ನೆ CM ಕಚೇರಿಯವರ ನಿರ್ದೇಶನದಂತೆ ನಾಳೆ ಬೆಳಗ್ಗೆ ಬಾಗಿನ ಅರ್ಪಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅನೇಕ ಸಚಿವ ಸಂಪುಟದ ಮಂತ್ರಿಗಳು ಬರ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಸಕಲ ಸಿದ್ಧವಾಗಿ ಈಗಾಗಲೇ ನೀರಾವರಿ ಇಲಾಖೆ ಸಹಯೋಗದೊಂದಿಗೆ ಇಲ್ಲಿ ಬಾಗಿನ ಅರ್ಪಿಸಲಿಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ. ಪೊಲೀಸ್ ಇಲಾಖೆಯಿಂದ ಸಕಲ ಭದ್ರತೆಯನ್ನು ಕೂಡ ನಾನು ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಅವರು ಬಾಗಿನ ಅರ್ಪಿಸಿದ ನಂತರ ಮತ್ತೆ ಒಂದು ಫಂಕ್ಷನ್ ಅಟೆಂಡ್ ಆಗಿ ನಂತರ ಊಟದ ವ್ಯವಸ್ಥೆ ನಂತರ ಅವರು ಬೇರೆ ಪ್ರೋಗ್ರಾಮ್ ಇದೆ. ಹಾಗಾಗಿ ಅವರು ಬೆಳಗ್ಗೆ 11 ಗಂಟೆಗೆ ಇಲ್ಲಿ ಪ್ರೋಗ್ರಾಮ್ ಇರೋದ್ರಿಂದ ಪ್ರತಿಯೊಂದು ವ್ಯವಸ್ಥೆ ಮಾಡಿ ಕಲಾ ತಂಡಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನು ಸ್ವಾಗತ ಮಾಡಿಕೊಂಡು ಪೂಜೆ ವಿಧಿವಿಧಾನಗಳನ್ನು ಮುಗಿಸಿ ನಂತರ ಶಿಷ್ಟಾಚಾರದ ಪ್ರಕಾರ ಬಾಗಿನವನ್ನು ಅರ್ಪಿಸ್ತೀವಿ. ಕೆಲವರು ಉಸ್ತುವಾರಿ ಸಚಿವರಿಂದ ಅಭಿನಂದನೆ ಆಗಿತ್ತು ಅವರಿಗೆ. ಮತ್ತೀಗ ಮಾನ್ಯ ಉಪಮಂತ್ರಿಗಳ ನಿರ್ದೇಶನದಂತೆ ಈಗ ಅವ್ರು 108 ಜನಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅಭಿನಂದನೆಯನ್ನು ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇಲ್ಲೇ ಮುನ್ರಾಬಾದಲ್ಲಿ ಅವರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ಕೂಡ ಮಾಡ್ತಾರೆ. ಯಾರು ಕೆಲವತ್ತು ರಾತ್ರಿಯಾಗಲು ದುಡಿದು ನಮ್ಮ ನೀರನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಆ ಎಲ್ಲ ಗೌರವಾನ್ವಿತ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಾರರಿಗೂ ಕೂಡ ಸರ್ಕಾರದಿಂದ ಸನ್ಮಾನ ಮಾಡಲಾಗುತ್ತೆ. ಇಲ್ಲ, ಅವ್ರ ಬಗ್ಗೆ ಮಾಹಿತಿ ಇಲ್ಲ, ನನಗೆ ಸಂಜೆ ಒಳಗೆ ಗೊತ್ತಾಗುತ್ತೆ ಮಾಹಿತಿ. ಸರ್, ಅದು ಏನಾಯ್ತು ಸರ್? ಇಲ್ಲ, ಪರಿಶೀಲನೆ ಮಾಡ್ತಾ ಇದ್ದಾರೆ ಅವ್ರ ಇಲಾಖೆಯವರು. ಮಾಹಿತಿ ತೊಗೊಂಡ್ಮೇಲೆ ಅಪ್ಡೇಟ್ ಮಾಡ್ತೀವಿ.